ನಗರಸಭೆ ನೀರು ಅಕ್ರಮ ಬಳಕೆ ಮಾಡಿ ಲಕ್ಷ ಲೂಟಿ. ಖಾಸಗಿ ನೀರು ಶುದ್ಧೀಕರಣ ಘಟಕಕ್ಕೆ ನಗರಸಭೆ ಕುಡಿಯುವ ನೀರು. ವರ್ಷಗಳಿಂದ ಕುಡಿಯುವ ನೀರು ಕದಿಯುತ್ತಿರುವ ಖಾಸಗಿ ವ್ಯಕ್ತಿ. ಆರ್ಒ ವಾಟರ್ ಪ್ಲಾಂಟ್ಗೆ ಕದ್ದು ಮುಚ್ಚಿ ನೀರು ಸರಬರಾಜು. ಅಕ್ರಮ ಕೇಳೋಕೆ ಹೋದವರ ಮೇಲೆ ಸುಳ್ಳು ದೂರು ದಾಖಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರು ಪ್ರತಿದೂರು ಎಫ್ಐಆರ್. ನಗರದ ಜನರಿಗೆ ಕುಡಿಯುವ ನೀರು ಒದಗಿಸುವ ಕೊಳವೆಗೆ ಕನ್ನ ಹಾಕಿ ನೀರು ಕದ್ದಿರುವ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಕದ್ದ ನೀರನ್ನ ನೀರು ಶುದ್ಧೀಕರಣ ಘಟಕಕ್ಕೆ ಸರಬರಾಜು ಮಾಡಿಕೊಂಡು ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾನೆ. ಸರ್ಕಾರಕ್ಕೆ ಪಂಗನಾಮ ಹಾಕಿದ ಈ ವ್ಯಕ್ತಿಯ ವಿರುದ್ಧ ಈಗ ನಗರ ಠಾಣೆಯಲ್ಲಿ ಆಯುಕ್ತರು ಎಫ್ಐಆರ್ ಮಾಡಿದ್ದಾರೆ. ಕನ್ನ ಹಾಕಿದ ಖತರ್ನಾಕ್ ಕಿಲಾಡಿ. ಕದ್ದ ನೀರನ್ನ ಫಿಲ್ಟರ್ ಮಾಡಿ ಮಾರಿ ಲಕ್ಷ ಲೂಟಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ 16ನೇ ವಾರ್ಡಿನ ವಾಟರ್ ಮ್ಯಾನ್ ಖತರ್ನಾಕ್ ಐಡಿಯಾ ಯಾರಿಗೂ ಬರಲ್ಲ. ಈತ ನಗರಸಭೆಗೆ ಸೇರಿದ್ದು ಜಲಸಂಗ್ರಹಕಾರನಾಗಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸಕ್ಕೆ ಸೇರಿದ್ದ ಈತ ಮಾಡಿದ್ದು ಮಾತ್ರ ಬೊಂಬಾಟ ಐಡಿಯಾ. ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡೋ ಕೆಲಸಕ್ಕೆ ಬಿಟ್ರೆ ಈತ ತನ್ನದೇ ಒಂದು ಖಾಸಗಿ ವಾಟರ್ ಫಿಲ್ಟರ್ ಇಂಡಸ್ಟ್ರಿ ಶುರು ಮಾಡಿದ. ಇದಕ್ಕೆ ಬೇಕಿರೋ ನೀರನ್ನ ನಗರಸಭೆ ಕೊಳವೆಗೆ ಕನ್ನ ಹಾಕಿ ಬಿಟ್ಟುಕೊಂಡ. ಫ್ರೀ ನೀರನ್ನ ಶುದ್ಧೀಕರಣ ಮಾಡಿ ದುಪ್ಪಟ್ಟು ಬೆಲೆಗೆ ಮಾರಿಕೊಂಡು ನಗರಸಭೆ ದುಡ್ಡನ್ನ ದೋಚಿದ್ದಾನೆ. ಶಿಡ್ಲಘಟ್ಟ ನಗರದಲ್ಲಿ 16ನೇ ವಾರ್ಡ್ನಲ್ಲಿ ಸಾರ್ವಜನಿಕ ಆಸ್ಪತ್ರೆ, ಸಾರ್ವಜನಿಕ ಸ್ಕೂಲ್ಸು, ಶ್ರೀಶಕ್ತಿ ಭವನ, IB ಮತ್ತು ಪರಿಶಿಷ್ಟ ಜಾತಿ ಜನಾಂಗದ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ವಸತಿ ನಿಲಯಗಳು ಮತ್ತು BCMC ವಿದ್ಯಾರ್ಥಿ ನಿಲಯಗಳು ಮತ್ತು ಸ್ಲಮ್ಗೆ ಸಂಬಂಧಪಟ್ಟಂಥ ಮನೆಗಳು, ಫಸ್ಟ್ TMC ಲೆವೆಲ್ನ ಬಡವಣೆಗಳು, ಇಷ್ಟು ಮನೆಗಳಿದೆ. ಇಲ್ಲಿ ದಿನನಿತ್ಯ ಸುಮಾರು ನೀರು ಬೇಕಾಗಿರ್ತದೆ. ಆದರೆ ಇರುವುದರಲ್ಲಿ ನೀರು ಬಂದಿರುವಂಥ ಬೋರ್ನಲ್ಲಿ ಬಂದಿರುವಂಥ ನೀರನ್ನ ಎಲ್ರಿಗೂ ಸಮರ್ಪಕವಾಗಿ ಹಂಚಿಕೆ ಮಾಡ್ತಾಯಿದ್ವಿ. ಹಂಚಿಕೆ ಮಾಡ್ತಾ ಇದ್ದಾಗ ಸ್ವಲ್ಪ ಸಮಸ್ಯೆಗಳು ಕ್ರಿಯೇಟ್ ಆಗಿ ಯಾರಿಗೂ ನೀರು ಸಮಸ್ಯೆಗಳಾಗ್ಬಿಟ್ಟು ನೀರು ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆ, ಸುಳ್ಳೆಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಅದನ್ನೆಲ್ಲ ನಾವು ಹೋಗ್ಬಿಟ್ಟು ಮಾತಾಡಿ ತನಿಖೆ ಮಾಡಿ ಇದು ಮಾಡಿರಿ ಅಂತ ಹೇಳಿದ್ರು. ಕಮಿಷನರ್ ತನಿಖೆ ಮಾಡಿ ಅದನ್ನು ಕೇಸ್ ಅಂತೆಲ್ಲ ಮಾಡಿ ಕೇಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಕೇಸೂ ಸುಳ್ಳು ಕೇಸ್ ಮಾಡಿದ್ದಾರೆ. ಒಂದು ಪುರಸಭೆ ಕಾಯ್ದೆಗಳು 1964ರಂತೆ ಒಬ್ಬರು ಯಾರಾದ್ರೂ ಕಂದಾಯ ಟ್ಯಾಕ್ಸ್ ಕಟ್ಟಿ ಅವ್ರು ನೀರಿಗೆ ಬಿಲ್ ಕಟ್ಟಿದರೆ ಅವರಿಗೆ 1 ವರ್ಷ ನಾವು ಸಡಲಿಕ್ಕೆ ಕೊಡಬೇಕಾಗ್ತದೆ. ಆದರೆ ಅವರಿಗೆ ಕೊಟ್ಟಿರುವಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ಅವ್ರು ಕೊಟ್ಟಿರೋ ಬಿಲ್ಲನ್ನ ಇದು ಮಾಡಿ ಅವ್ರ ಮೇಲೆ ವಿನಾಕಾರಣವಾಗಿ ಸುಳ್ಳು ಕೇಸ್ ದಾಖಲೆ ಮಾಡಿದ್ದಾರೆ. ಅವ್ರಿಗೆ ನೋಟಿಸ್ ಜಾರಿ ಮಾಡಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ದಾಖಲೆ ಇಲ್ದೇ ವಿನಾಕಾರಣವಾಗಿ ಈ ಬಡವರನ್ನ ಈ ಸುಮ್ಮನೆ ವಾರ್ಡಲ್ಲಿ ಕುಡಿಯೋ ನೀರಿಗೆ ತೊಂದರೆ ಮಾಡಬೇಕಂತ ಉದ್ದೇಶದಿಂದ ಇಟ್ಕೊಂಡು ಆಮೇಲೆ ಕೇಸ್ ಮಾಡಿದ್ದಾರೆ. ಇಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ಒಂದು ವಾಲ್ಮೇನ್ ಕೊಟ್ಟಿಲ್ಲ ವಾರ್ಡಲ್ಲಿ. ಎಲ್ಲ RO ಪ್ಲ್ಯಾಂಟ್ಗಳಿದೆ. RO ಪ್ಲ್ಯಾಂಟ್ಗಳೆಲ್ಲನೂ ಸರ್ಕಾರಿ ಆಸ್ತಿಗಳೆಲ್ಲನೂ ಬೇರೆಯವರೆಲ್ಲ ಮಜಾ ಮಾಡ್ತಾವ್ರೆ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಶಿಡ್ಲಘಟ್ಟದಲ್ಲಿ ನೀರಿನ ಅಭಾವ ಬರ್ತಾಯಿದೆ. ನಗರಸಭೆಯಿಂದ ಯಾವುದೇ ವಿಧವಾದಂಥ ಒಂದು ಪೈಪ್ಲೈನ್ ಆಗಲಿ, ಒಂದು ಸಮರ್ಪಕವಾದಂಥ ನೀರು ಸಂಪರ್ಕ ಮಾಡಲು ಒಂದು ವಾಲ್ಮೇನ್ ಆಗಲಿ ಯಾವುದು ಇದುವರೆಗೂ ನೀಡಿಲ್ಲ. ಯಾಕಂದರೆ ನಗರಸಭೆಯಲ್ಲಿ ಇವಾಗೂ ರಾಜಕೀಯ ತಂತ್ರಗಳು ನಡೀತಾ ಇರ್ತದೆ. ಅಕ್ರಮವಾಗಿ ನೀರು ತೆಗೆದುಕೊಂಡು ಜನರಿಗೆ ನೀರು ಕೊಡದೆ ಹೋಗಿದ್ದನ್ನ ಜನರು ಪ್ರಶ್ನಿಸಿದ್ದಕ್ಕೆ ಅವರ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ
ಕೈಗೊಳ್ಳಬೇಕಿದೆ.